ದೇವನಹಳ್ಳಿ ತಾಲೂಕಿನ ಕುಂದಣ ಹೋಬಳಿಯ ಚಪ್ಪರದಕಲ್ಲು ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದೇವನಹಳ್ಳಿ ತಾಲೂಕು 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಹಿತ್ಯ ಸಮ್ಮೇಳನ ಆರಂಭಕ್ಕೂ ಮುನ್ನ ಸಮ್ಮೇಳನಾಧ್ಯಕ್ಷರನ್ನ ಅರವನಹಳ್ಳಿಯಿಂದ ಜಿಲ್ಲಾಡಳಿತ ಭವನದವರೆಗೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ನಡೆಸಲಾಯಿತು. ಸಮ್ಮೇಳನದ ಅಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ರಾಷ್ಟ್ರ ಧ್ವಜಾರೋಹಣ ಮತ್ತು ಕಸಾಪ ತಾಲೂಕು ಅಧ್ಯಕ್ಷ ಆರ್.ಕೆ. ನಂಜೇಗೌಡ ಪರಿಷತ್ ಧ್ವಜಾರೋಹಣ ನೆರವೇರಿಸಿದರು. ಕಸಾಪ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಬಿ.ಎನ್. ಕೃಷ್ಣಪ್ಪ ಮಾತನಾಡಿ, ಸಮ್ಮೇಳನ ಎಂಬುದು ನುಡಿಜಾತ್ರೆ ಮಾತ್ರವಲ್ಲ, ಜನರ ಸಮಾಗಮಕ್ಕೆ ಸೇತುವಾಗಿದೆ ಎಂದರು. ನಂಜೇಗೌಡರಿಂದ ಪರಿಷತ್ತಿನ ಧ್ವಜವನ್ನು ಆರೋಹಣ ಮಾಡುವುದರ ಮೂಲಕ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಶುಭ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಅದರ ನಂತರ ನಮ್ಮವರೇ ಆದಂತಹ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆಂಪಣ್ಣನವರನ್ನ ನಮ್ಮ ಹರೂನಹಳ್ಳಿ ಅಂದರೆ ಬಹಳ ಹೆಮ್ಮೆ. ನಮ್ಮ ಕೊಯ್ರಾ ಬೆಟ್ಟ ಅಂತ ಹೇಳಿದ್ರೆ ಬೆಳ್ಳಿ ಬೆಟ್ಟ ಅಂತ ಕೇಳಿದ್ವಿ ನಾವು. ಆ ಬೆಟ್ಟದ ಸುತ್ತಲೂ ಸಹ 4 ಹಳ್ಳಿಗಳಿವೆ. ಒಂದು ಕಡೆ ಕೊಯ್ರಾ, ರಾಮನಾಥಪುರ, ಹರೂನಹಳ್ಳಿ, ಮನಗಂಡಹಳ್ಳಿ. ಆ ಎಲ್ಲ ಬೆಟ್ಟಗಳಿಗೂ ಆ ವಾಸನೆ ಸುಳಿಬೇಕು ಅನ್ನೋ ದೃಷ್ಟಿಯಿಂದ ಹರೂನಹಳ್ಳಿಯಿಂದ ಅಲ್ಲಿರ್ತಕ್ಕಂಥವ್ರು, ವಿಶೇಷವಾಗಿ ಜಗದೀಶ್ ಅವರು, ರವಿಕುಮಾರ್ ಅವರು, ಅಶ್ವಥ್ ಗೌಡ್ ಅವರು ಇಲ್ಲ ನಮ್ಮೂರಲ್ಲಿ ಸಮ್ಮೇಳನ ಆಗಬೇಕು ಅಂತ ಇಚ್ಛೆ ಪಟ್ಟಿದ್ರು. ಕೊನೆ ಪಕ್ಷ ಅಲ್ಲಿಂದ ಮೆರವಣಿಗೆ ಆದರೂ ಬರಲೇಬೇಕು ಅಂತಕ್ಕಂಥ ಇಚ್ಛೆಯನ್ನು ಇಟ್ಕೊಂಡ್ರು. ಅಲ್ಲಿಂದ ಸಮ್ಮೇಳನಾಧ್ಯಕ್ಷರನ್ನ ಬೆಳ್ಳಿ ರಥದ ಮೇಲೆ ಕನ್ನಡ ತೇರನ್ನ ವಾದ್ಯಗೋಷ್ಠಿಗಳ ಮೂಲಕ, ಕಲಾ ತಂಡಗಳ ಮೂಲಕ ಒತ್ತು ಕೊಡುವ ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಅಷ್ಟೇ ಅನ್ಯ ಭಾಷೆಯನ್ನ ಕಲಿಯೋಣ, ನಮ್ಮ ಭಾಷೆಯನ್ನ ಬಳಸಿ ಬೆಳೆಸೋಣ ಅಂತೇಳಿ ಬಹಳ ಸಂತೋಷದಿಂದ ನಮಗೆಲ್ಲ ತಿಳಿಸಿ ಹೋದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವಶಂಕರ್ ಸರ್ ಅವರ ನಿಜಕ್ಕೂ ಸಹ ಅದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ, ಖಂಡಿತವೂ ಸಹ. ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಧ್ಯಕ್ಷ ಬಿ.ಕೆ. ನಾರಾಯಣಸ್ವಾಮಿ ಮಾತನಾಡಿದರು. ಕಸಾಪ ಕೋಶಾಧ್ಯಕ್ಷ ಮುನಿರಾಜ್ ಅಪ್ಪಯ್ಯ, ಕಸಾಪ ತಾಲೂಕು ಗೌರವಾಧ್ಯಕ್ಷ ಎನ್ ಚಂದ್ರಶೇಖರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ದೇವರಾಜ್, ಗೌರವ ಕಾರ್ಯದರ್ಶಿ ಪರಮೇಶ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.